ಪರಮೇಶ್ವರ ಮಾಡೋದೆಲ್ಲ ಅವಾಂತರ. Mr. Parameshwar? Hi Nancy. Hello. How are you? I'm fine. How are you? Yeah, fine. Take a seat. Thank you. Mr. Parameshwar, ನಾನು ಅಮೆರಿಕಾದಲ್ಲಿದ್ದಾಗ ನಿಮ್ ಟೆಲಿಫಿಲ್ಮ್ ನೋಡಿದೆ. ಇಷ್ಟ ಆಯ್ತಾ ನಿಮ್ಗೆ? ಆಸಮ್, ಹುಚ್ಚೆ ಹಿಡಿಸ್ಬಿಡ್ತು. ಡೈರೆಕ್ಷನ್ ಚೆನ್ನಾಗಿದ್ಯಾ? ಆಕ್ಟಿಂಗ್ ಸೂಪರ್ಬ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಆ ಹೀರೋಯಿನ್ ನ ಹಗ್ ಮಾಡ್ಕೊಳ್ಳೋ ಶಾಟ್ ಇದೆಯಲ್ಲ, ಅದಿಷ್ಟ ಆಯ್ತಾ ನಿಮ್ಗೆ? ಆಫ್ ಕೋರ್ಸ್ ಆ ಹೀರೋಯಿನ್ ನಾನಾಗ್ಬಾರ್ದು ಅನಿಸ್ತಿತ್ತು. ನೀವು ಬಂದಾಗ ನೀವು ಹಾಕೊಂಡಿರೋ ಬ್ಯಾಗ್ ನೋಡಿ ಅದು ನಾನಾಗ್ಬಾರ್ದು ಅನ್ಸಿತ್ತು. ಇಬ್ರದ್ದು ಮ್ಯಾಚ್ ಆಯ್ತು ಬಿಡಿ. ಓಕೆ ಮಿಸ್ಟರ್ ಪರಮೇಶ್ವರ್, ನಾನು ಒಂದು ಟೆಲಿಫಿಲ್ಮ್ ಮಾಡ್ಬೇಕು ಅಂತಿದ್ದೀನಿ. ಆ ಟೆಲಿಫಿಲ್ಮ್ಗೆ ಯು ಶುಡ್ ಬಿ ದ ಹೀರೋ. ನಾನು ಹೀರೋನಾ? ಆಫ್ ಕೋರ್ಸ್, ಯು ವಿಲ್ ಬಿ ಮೈ ಹೀರೋ, ಐಲ್ ಬಿ ಯೋರ್ ಪ್ರೊಡ್ಯೂಸರ್. ವಾ, ಸಾಕಾಗಿ ಹೇಳಿದ್ರಿ. ಓಕೆ ಮಿಸ್ಟರ್ ಪರಮೇಶ್ವರ್, ನಾನು ಈ ಮೂವಿನ ಆದಷ್ಟು ಬೇಗ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಒಂದ್ಸರಿ ನೀವು ಬಂದು ಚೆಕ್ ಮಾಡಿದ್ರೆ ಆಯ್ತು. ಆಗ್ಬೋದು. ಪಾರು ಅವಳೊಂದು ಟೆಲಿಫಿಲ್ಮ್ ಮಾಡಕ್ಕೆ ಅಂತ ಬಂದಿದ್ದಾಳೆ. ಆ ಟೆಲಿಫಿಲ್ಮ್ ನ ಅಮೆರಿಕದಲ್ಲಿ ಎಕ್ಸಿಬಿಟ್ ಬಂತೆ. ಇಂಥ ಆಪರ್ಚುನಿಟಿ ಯಾರಿಗುಂಟು ಯಾರಿಗಿಲ್ಲ. ನೋಡು, ಲಾಭಕ್ಕೋಸ್ಕರ ಹಗ್ ಮಾಡಿದೆ. ಆದ್ರೆ ನನಗ್ ನಷ್ಟ ಆಯ್ತಲ್ಲ, ದೂರ ನಿಂತ್ಕೊಂಡು ಮಾತಾಡ್ಬೇಕಾಗಿತ್ತು. ಯಾಕ್ರಿ ಅವಳನ್ನ ತಪ್ಕೊಳಕ್ ಹೋದ್ರಿ? ಫಾರಿನವ್ರನ್ನ ತಪ್ಕೊಂಡು ಮಾತಾಡ್ಸ್ಲಿಲ್ಲ ಅಂದ್ರೆ ಅದು ಅವ್ರಿಗೆ ಮಾಡಿದ ಅವಮಾನ ಅಂತ ತಿಳ್ಕೊತಾರೆ. ನೋಡು, ಫಾರಿನಲ್ಲಿ ಕೆನ್ನೆ ಕಿಸ್ ಮಾಡೋದು, ಹಗ್ ಮಾಡೋದು ಎಲ್ಲ ಕಾಮನ್. ಆದ್ರೆ ಇಲ್ಲಿ ಕಾಮನ್ ಅಲ್ವಲ್ಲ. ಆ ದೃಶ್ಯ ನೋಡೋರ್ಗೆ ಮೈಯನ್ನು ಉರಿತಾ ಇರುತ್ತೆ. ನೀನ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ನೋಡ್ರಿ, ನೀವು ನ್ಯಾನ್ಸಿಗ್ ತಪ್ಕೊಂಡಾಗೆ ಒಂದ್ಸರಿನೂ ನನ್ನ ತಪ್ಕೊಂಡಿಲ್ಲ. ನೀವು ನನಗೆ ಮೋಸ ಮಾಡಿದ್ದೀರಾ. ಮಾರು, ಇಲ್ಲಿ ನೋಡೆ, ನಿನ್ ಗಂಡ ನಿನ್ನ ತಪ್ಕೊಂಡಿರೋ ಫೋಟೋ. ನಾಗವಲ್ಲಿ, ಇದನ್ನೆಲ್ಲ ಯಾವಾಗ್ಲೇ ಫೋಟೋ ತೆಗ್ದೆ? ನಿನ್ನೆ ನಿನ್ ಗಂಡ ನಿನ್ನ ತಪ್ಕೊಂಡಿರೋ ಫೋಟೋ ತೆಗ್ದೆ. ಅಯ್ಯೋ ಶಿವನೇ, ಎಷ್ಟ್ ಚೆನ್ನಾಗಿದೆ ಅಲ್ಲ? ಏನ್ ಚೆನ್ನಾಗಿದೆ? ನಿನ್ ಮುಖದಲ್ಲಿ ಭಾವನೆಗಳಿದೆ, ಕಣ್ಣಲ್ಲಿ ಕಾಂತಿ ಇದೆ. ಅದೇ ನಿನ್ ಗಂಡ ನೋಡೋ ಹೋಪ್ಲೆಸ್ ಭಾವನೆ. ಮರದ ಕೊರಡನ್ ತಪ್ಕೊಂಡಾಗ ನಿನ್ನ ತಪ್ಕೊಂಡಿದ್ದಾನೆ. ಹೌದು. ಹೌದು ನಾಗವಲ್ಲಿ, ನೀನ್ ಹೇಳಿದ್ ನಿಜ ಅನಿಸ್ತಾ ಇದೆ. ನನ್ ಪತಿ ಪರಮೇಶ್ವರನ್ ಕಣ್ಣಲ್ಲಿ ಆಸೆ ಆಕರ್ಷಣೆ ಏನೂ ಇಲ್ಲ, ತುಂಬಾ ಸಪ್ಪೆ ಇದಾರೆ. ಅದೇ ನ್ಯಾನ್ಸಿನ್ ತಪ್ಕೊಂಡಾಗಿದ್ದ, ನೆನ್ಪಿಸ್ಕೋ. ಏ ಪರಮ, ಇದೆಲ್ಲ ನಾಗವಲ್ಲಿ ಅವ್ರ ಕಿತಾಪತಿ ಕಣ. ನನಗೂ ಹಾಗೆ ಅನ್ಸ್ತದೆ ಕಣ. ಮೊನ್ನೆ ಒಂದ್ ದಿವಸ ನಾಗವಲ್ಲಿಗೆ ಬೈದೆ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ತಾ ಇದ್ದಾಳೆ. ಲೇ ಪರಮ, ಅದನ್ನೆಲ್ಲ ಮರ್ತು ಮೇಡಮ್ನವ್ರಿಗೆ ಕ್ಷಮೆ ಕೇಳಿ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಬಿಡ. ಒಂದ್ ವಿಷಯ ಚೆನ್ನಾಗಿ ನೆನಪಿಟ್ಕೊಳ, ಗಂಡ ಹೆಂಡ್ತಿರ್ ಪ್ರೀತಿನ ಅದ್ಯಾವಳ ಅವಳು ಬಂದು ಅಳದು ಮಾರ್ಕ್ಸ್ ಕೊಡೋದಿದೆಯಲ್ಲ, ಇದು ತುಂಬಾ ಅನ್ಯಾಯ ಕಣ. ತಲೆ ತಗ್ಸುವಂತ ವಿಷಯಪ್ಪ. ಗುಂಡು, ನೀವ್ ಯಾಕೆ ಈ ಮನೆ ವಿಷಯಕ್ಕೆ ತಲೆ ಹಾಕ್ತೀರಾ? ರೇ ನಾಗವಲ್ಲಿ ಅವ್ರು ಮೇಡಮ್ ಅವ್ರ ತಲೆ ಕೆಡ್ಸಿದಿರಲ್ಲ, ನನಗ್ ಬೇಜಾರಾಗಲ್ವಾ? ಪರಮೇಶ್ವರ್ ನ್ಯಾನ್ಸಿ ಜೊತೆ ನಡ್ಕೊಂಡ್ ಹಾಗೆ ಪಾರು ಜೊತೆ ಯಾಕೆ ನಡ್ಕೊಳಲ್ಲ? ಗಂಡಸ್ರೈ ಇಷ್ಟು. ಪರಮ, ಇದ್ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ. ಎಲ್ರಿಗೂ ನಿನ್ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ. ಈಗೇನ ಮಾಡೋದು? ನಾಳೆನೆ ಪ್ರೆಸ್ನವ್ರನ್ನ ಕರ್ಸಿ ಒಂದು ಸ್ಟೇಟ್ಮೆಂಟ್ ಕೊಡು. ಹಗ್ಗಿಂಗ್ ವಿಷಯದ ಬಗ್ಗೆ ಸ್ಟೇಟ್ಮೆಂಟ್ ಕೊಡಕ್ಕೆ ಬರ್ಕೊಳ್ಳಿ. ಸರ್, ನಿಧಾನವಾಗಿ ಹೇಳ್ತಾ ಹೋಗಿ, ಬೇಗ ಬರ್ಕೊಂಡ್ಬಿಡ್ತೀನಿ. ಇನ್ನು ಮುಂದೆ ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾರನ್ನು ತಬ್ಬಿಕೊಳ್ಳುವುದಿಲ್ಲ ಅಂತ ಈ ಪತ್ರಿಕೆಯ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದು ನಿಜನಾ ಸರ್? ನಿಜ ರೀ, ತಗೊಂಡೋಗಿ ಪೇಪರ್ ಹಾಕಿ ನೋಡಿ. ತಬ್ಬುದಾದ್ರೆ ಹೆಂಡತಿಯನ್ನು ತಬ್ಬು, ದಬ್ಬುದಾದ್ರೆ ಗರ್ಲ್ ಫ್ರೆಂಡ್ ನ ದಬ್ಬು ಅಂತ ಟೈಟ್ಲ್ ಬೇರೆ ಹಾಕಿ. ಸರ್, ಸಿನಿಮಾನಲ್ಲಿ ಅಭಿನಯಿಸುವಾಗ ಈ ತರ ದೃಶ್ಯ ಬಂದ್ರೆ ರೇ, ಹುಡುಗಿರು ಹೇಳೋದ್ರಿ ನಾನು ಈಜ ಸೀನಲ್ಲಿ ಆಕ್ಟ್ ಮಾಡಲ್ಲ ಅಂತ. ಹಾಗೆ ನಾನು ಹಗ್ ಮಾಡೋ ಸೀನ್ ಆಕ್ಟ್ ಮಾಡಲ್ಲ ಅಂತ ಹೇಳ್ತೀನಿ. ಏನಾಯ್ತೆ ಪಾರು? ನೀವು ಮಾಡಿದ ಕೆಲಸಕ್ಕೆ ನಮ್ಮ ಮಾವ ಬಂದಿದ್ ರೋಲ್ ಎಲ್ಲ ಕ್ಯಾನ್ಸಲ್ ಆಗತ್ತವೆ. ಅದ್ಯಾಕೋ? ಹೆಂಗಿನ್ ಬಿಟ್ಟು ಬೇರೆ ಯಾರನ್ನ ತಪ್ಕೋಬೇಡಂದ್ರ ಎಲ್ರು ಫೋನ್ ಮಾಡಿ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಬಾರೋ, ನನ್ನ ಫೋನ್ಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇವೆ. ನನಗೆ ಬಂದಿದ್ದ ಕಾಂಟ್ರಾಕ್ಟ್ಸ್ ಎಲ್ಲ ನೆಗೆದು ಬಿದ್ದು ಹೋಗ್ತಾ ಇವೆ. ಈಗ ನಿನಗೆ ಸಮಾಧಾನ ಆಯ್ತಾ? ಈಗ ಆಗುತ್ತಂತ ಗೊತ್ತಿರ್ಲಿಲ್ಲ ರೀ. ನಾಳೆಯಿಂದ ಬರೀ ಮಡಿನಿ. ಇನ್ನ ಅನ್ನಕ್ಕೆ ಕಲ್ಲು ಹಾಕಿದ್ರಲ್ಲ, ಇನ್ನೇನ್ ಬೇಕು ನಿಮ್ಗೆ? ಸಾರಿ. ನಿನ್ನ ಬಿಟ್ಟು ಬೇರೆಯವ್ರನ್ನ ಹಗ್ ಮಾಡಲ್ಲ ಅಂತ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಇಷ್ಟೆಲ್ಲ ತೊಂದ್ರೆ ಕಾರಣ ಆಯ್ತು ನೋಡು. ನಾಗವಲ್ಲಿ, ಅವ್ರು ಮೊದ್ಲಿನ ತರನೇ ಇರ್ಲಿ ಬಿಡೆ. ಪಾರು, ಸುಮ್ನೆ ನಿನ್ಗಿದೆಲ್ಲ ಗೊತ್ತಾಗೋದಿಲ್ಲ. ಹಾಯ್ ಪರಮ್. ಹಾಯ್ ನೆನ್ಸಿ. ಥ್ಯಾಂಕ್ಸ್ ಅ ಲಾಟ್. ಥ್ರೂ ಇಮೇಲ್ ನೀವು ನನ್ನ ಸ್ಕ್ರಿಪ್ಟ್ ನ ಓಕೆ ಮಾಡಿದಕ್ಕೆ. ಸೊ ಈ 1 lakh ಅಡ್ವಾನ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಓಕೆ. ಪರಮ್, ನಾನು ಅಮೆರಿಕಾ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದ ತಕ್ಷಣ ಶೂಟ್ ಶುರು ಮಾಡೋಣ. ಓಕೆ, ಆಗ್ಬೋದಾ? ಥ್ಯಾಂಕ್ಸ್ ಅ ಲಾಟ್. ಟೇಕ್ ಕೇರ್. ಬಾಯ್. ಸಿ ಯಾ. ಪರಮೇಶ, ಪೇಪರ್ ಸ್ಟೇಟ್ಮೆಂಟ್ ಏನಿತ್ತು? ಹೆಂಡತಿನ ಬಿಟ್ರೆ ಬೇರೆಯವ್ರನ್ನ ಹಗ್ ಮಾಡಲ್ಲ ಅಂತಿತ್ತು. ಈಗೇನ್ ಮಾಡಿದ್ದು? ಇದನ್ನೆಲ್ಲ ಮಾಡ್ಲೇಬೇಕಾಗುತ್ತೆ. ಹೆಂಡ್ತಿನ್ ಮಾತ್ರ ಹಗ್ ಮಾಡ್ಕೋಬೇಕು. ಸರಿ ಬಿಡು, ನಾನು ಹೆಂಡತಿನ ಮಾಡ್ಕೋತೀನಿ.